ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಮ ಮುಗಿದ ಮೇಲೆ ಮನೆಗೆ ಬರ್ತೀಯಮ್ಮ? ನೈನಿ, ಅವಳು ಹೇಗೆ ಬರ್ತಾಳೆ? ಅಡ್ರೆಸ್ ಹುಡ್ಕೋದು ಕಷ್ಟ ಆಗುತ್ತಲ್ವಾ? ಅಪ್ಪನ್ಗೆ ಮಗಳ ಮೇಲೆ ಎಷ್ಟು ಕಾಳಜಿ ಅಂತ ನೋಡ್ದಿಯಲ್ವಾ ಅಮ್ಮ? ಆದ್ರೂ ನಾನು ಹೇಗೆ ತಪ್ಪಿಸ್ಕೋತೀನಿ? ಅವತ್ ನಾನೇ ಮನೆಯಿಂದ ಹೋಗಿದ್ದೆ ಅಲ್ವಾ? ಮತ್ತೆ ಹಾಗೆ ಮನೆಗೆ ಬರೋದು ಗೊತ್ತಾಗಲ್ವಾ? ನಿಮ್ಮ ಅಪ್ಪಂಗೆ ಆ ಯೋಚನೆ ಬರ್ಲಿಲ್ಲ ಅನ್ಸುತ್ತೆ. ಏನಾದರೂ ಸರಿ, ನೀನು ಸಿಕ್ಕಿದ್ಮೇಲೆ ಯಾವಾಗಲೂ ಬಾ ಅಂತ ಯಾಕೆ ಹೇಳ್ಬೇಕು? ಬಾ, ಈಗಲೇ ಕರ್ಕೊಂಡು ಹೋಗ್ತೀನಿ. ಪೂಜೆಲೇನೋ ಇರಬೇಕು ಅಂತಿದ್ದಾಳಲ್ಲ? ಹೌದು ಅಪ್ಪ, ನಾಳೆ ಬರ್ತೀನಿ. ನೀನೊಬ್ಳೆ ಬರ್ತೀನಿ ಅಂತಂದ್ರೆ ಇವ್ರ ಅನುಮಾನ ಇವ್ರನ್ನ ಕಾಡಿಸ್ತಿದೆ ಅನ್ಸ್ತಿದೆ ವಿಶಾಲಾಕ್ಷಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ ಅಪ್ಪ, ದೇವಸ್ಥಾನಕ್ಕೆ ಬನ್ನಿ. ಸಾಧ್ಯ ಆದ್ರೆ ಸಂಜೆನೆ ಬರ್ತೀನಿ. ಸರಿ, ಇದು ಮಾತಂದ್ರೆ ನೀನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಾ. ನೈನಿ, ಹೊರಡನ್ವಾ? ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿ ಹೋಗ್ಬೇಕು ಅಂದ್ಯಲ್ಲ? ಹೌದು ಯಜಮಾನ್ರೆ. ಸ್ವಾಮೀಜಿ ಹತ್ರ ಹೋಗ್ತಿದ್ಯಾ ಅಮ್ಮ? ಹೌದು. ಸಂತೋಷ. ಎಲ್ಲಮ್ಮ ದೇವಿ ಕತ್ಗ ಹಾಕಿದ್ದ ಹಾರದಲ್ಲಿತ್ತು ಇದು. ಈ ನಿಂಬೆ ಹಣ್ಣನ್ ತಗೊಳಮ್ಮ. ಒಳ್ಳೇದಮ್ಮ, ಹೋಗ್ಬರ್ತೀವಿ. ಸರಿನಮ್ಮ, ಹೋಗ್ಬರ್ತೀವಿ. ನಾಳೆ ಬಾರಮ್ಮ. ನಿಂಗ್ ಕೊಟ್ಟಿದ್ದ ದಿಂಬೆ ಹಣ್ಣು ನಿನ್ನ ದಿಗ್ಭ್ರಾಂತಿಗೆ ಈಡು ಮಾಡುತ್ತಮ್ಮ. ಯೋಚನೆಗಳಲ್ಲಿ ಮುಳುಗ್ತ್ಯಾ, ನಿನ್ ಮನ್ಸಿಗೆ ತೋಚ್ದಂಗೆ ನೀನ್ ನಿರ್ಧಾರ ತಗೋತ್ಯಾ. ಬಾವ, ಗಾಯತ್ರಿನ ದತ್ತಕ್ ತಗೋತೀನಿ ಅಂತ ಹೇಳಿ ಮತ್ತೆ ಶಾಸ್ತ್ರಿಗಳು ಕೊಟ್ಟು ಬರಕ್ ಹೋಗಿದಾರೆ ಅಂತೆ. ರಾತ್ರಿ ಜಾಸ್ತಿ ತಗೊಂಡ್ರೆ ಬೆಳಿಗ್ಗೆ ತಲೆನೋವು ಅಂತ ಹೇಳ್ತಾರಲ್ವಾ, ಅದಕ್ಕೇನೆ ವಾಪಸ್ ಕೊಡಕ್ ಹೋದ್ರೇನೋ. ಏಯ್, ರಿಟರ್ನ್ ಮಾಡೋದಕ್ಕೆ ಮಗು ಯಾವುದೋ ಒಂದು ವಸ್ತು ಅಲ್ಲ. ಮತ್ ಕಾರಣ ಏನು ಅಂತ ನೀವಾದ್ರೂ ಹೇಳಿ ಅಂಕಲ್. ಬರೋ ವಾರ ಚಲ್ಲಂಗಿ ಅಮಾವಾಸ್ಯೆ ಮುಗಿದ ಮೇಲೆ ಒಳ್ಳೆ ಮುಹೂರ್ತ ಇದೆ. ದತ್ತು ತಗೊಳ್ಳೋ ಕಾರ್ಯಕ್ರಮನ ಅವತ್ತೇ ಇಟ್ಕೊಳ್ಳಿ ಅಂತ ಗುರುಗಳು ಹೇಳಿದ್ದಾರೆ. ಚೊಲ್ಲಂಗಿ ಅಂದ್ರೆ ನನ್ ಗಂಡನ್ ಮುಖ ಮೂಲಂಗಿ ತರ ಆಯ್ತು. ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಹಾಸಿನಿ, ನಿನಗ್ ಗೊತ್ತಿರೋ ತರ ಬಿಲ್ಡಪ್ ಕೊಡ್ಬೇಡ. ಐ ನೋ ಅತ್ತೆ. ಸಮುದ್ರದೊಳಗ್ ಸೇರೋಕು ಮುಂಚೆ ಗೋದಾವರಿ 7 ಶಾಖೆಗಳಲ್ಲಿ ಹರಿದೋದ್ಲು. ಆ 7 ಶಾಖೆಗಳಲ್ಲಿ ದೊಡ್ಡದಾಗಿರೋ ಶಾಖ ಆತ್ರೇಪುರದಲ್ಲಿ ಚೊಲ್ಲಂಗಿ ಅನ್ನೋ ಕ್ಷೇತ್ರದ ಹತ್ರ ಸಮುದ್ರದಲ್ಲಿ ಬೆರೆಯತ್ತೆ. ಈ ಪುಷ್ಯ ಮಾಸದಲ್ಲಿ ಬರೋ ಕೃಷ್ಣ ಅಮಾವಾಸ್ಯೆ ದಿವಸ ಅಲ್ಲಿ ಸಮುದ್ರ ಸ್ನಾನ ಮಾಡಿದ್ರೆ ಒಳ್ಳೇದು. ದೇಹಕ್ಕ, ಮನೆಗೆ. ಇದಕ್ಕೆ ಮೌನಿ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಅವತ್ತು ಮೌನವಾಗಿರ್ಬೇಕು ಅಂತ ಸಂಪ್ರದಾಯ ಹೇಳುತ್ತೆ. ಹಾಸಿನಿ ಅಮ್ಮಂಗೆ ಎಲ್ಲ ಗೊತ್ತು. ಸಹವಾಸ ದೋಷ ನಾಯೇನು ಹೇಳಿರ್ತಾಳೆ. ದೋಷ ಅಲ್ಲ ಹಸ್ಬೆಂಡು, ಪುಣ್ಯ ವಿತ್ ಲವ್. ಯಾರೋ ಬಂದ್ರು. ಯಾರೋ ಅಂತಿರಲ್ರಿ, ನೈನಿಯವ್ರ ತಾಯಿ. ಆಹಾ, ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ.
ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಶಂಕರ್ ಶಾಸ್ತ್ರಿಗಳು ಹೇಗಿದ್ದಾರೆ? ವಿಶಾಲಾಕ್ಷಮ್ಮನ್ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಣ್ಣ, ಪರವಾಗಿಲ್ಲ. ಏ ಸುಮ್ಮಿ, ನಿಮ್ಮಮ್ಮ ಬಂದಿದ್ದಾರೆ. ವಿಕ್ಕಿ, ನಿಮ್ಮ ಅತ್ತೆ ಬಂದಿದ್ದಾರೆ, ಬೇಗ ಬನ್ನಿ. ನಿಮ್ನ ಮುಂಚೆ ನೋಡಿರ್ಲಿಲ್ಲ ಅಮ್ಮ, ಯಾರೋ ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಅಯ್ಯೋ, ನಾನು ಯಾಕೆ ಅನ್ಕೊಳ್ತೀನಿ? ಈ ಹಾಫ್ ಮ್ಯಾನ್ ಬೇರೆ ಯಾರು ಅಲ್ಲ ಚಿಕ್ಕಿ, ನಮ್ ದುರ್ದು ಆಂಟಿ ಗಂಡ. ಹೌದಾ? ಅಮ್ಮ ಸುಮನ, ಚೆನ್ನಾಗಿದ್ಯಮ್ಮ? ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲಮ್ಮ. ಅತ್ತೆ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ನೀನೇನೆ ಹಾಗಂತೀಯ? ಬರಕ್ ಮುಂಚೆ ಫೋನ್ ಮಾಡಿದಿದ್ರೆ ರೇಷ್ಮೆ ಸೀರೆ ಆದ್ರೂ ಉಟ್ಕೋತಿದ್ದೆ. ಊರ್ಗ್ ಹೋದ್ಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಕ್ಕೆ ಚೆನ್ನಾಗಿರತ್ತಲ್ವಾ? ಅಣ್ಣವ್ರ ನೆರಳಲ್ಲಿ ನನ್ನ ಮಕ್ಳು ಇಬ್ಬರೂ ಎಲ್ಲ ಇರುವಂತ ಮನೇಲಿ ಚೆನ್ನಾಗಿರ್ತಾರೆ ಅನ್ಕೊಳಲ್ಲ ಸುಮನ. ನೀನ್ ಯಾವ ಸೀರೆ ಹುಟ್ಟಿದ್ಯಾ ಅಂತ ನೋಡಕ್ ಬರ್ಲಿಲ್ಲ. ಮಗು ಹುಟ್ಟಿ 5 ತಿಂಗಳಾಯ್ತಲ್ವಾ, ಮೊಮ್ಮಗುನ ನೋಡೋಕೆ ಅಂತ ಬಂದೆ. ಸಂಡಿಗೆ ಸಿಹಿ ಕೂಡ ತಂದಿದ್ದೀನಿ, ಏನೋ ನನ್ ಖುಷಿಗೆ. ಯಾವ ಮೊಮ್ಮಕ್ಕಳು? ಇರೋದು ಒಂದೇ ಅಲ್ವಮ್ಮ. ದುರಾದೃಷ್ಟಕ್ಕೆ ನೈನಿಗೆ ಹುಟ್ಟಿದ ಮಗು ಸತ್ತೋಯ್ತು ಅಂತ ಹೇಳಿದ್ರು. ಸುಮನ ಮಗಳನ್ನ ನೋಡಕ್ ಬಂದೆ. ಅರ್ಥ ಆಯ್ತು. ನಿನ್ ಮಕ್ಳು ನಿನಗ್ ಫೋನ್ ಮಾಡಿ ತುಂಬಾ ದಿನ ಆಗೋಯ್ತು ಅಂತ. ತಿಂಗ್ಳಾನ್ಗಟ್ಲೆ ಆಯ್ತು. ಸಂಸಾರ ಅಂದ್ಮೇಲೆ 100 ಸಮಸ್ಯೆಗಳಿರುತ್ತೆ. ಅದಕ್ಕೆ ಫೋನ್ ಮಾಡಿಲ್ಲ ಅನ್ಸುತ್ತೆ. ಅವ್ರು ಮಾಡ್ಲಿಲ್ಲ. ಇಷ್ಟು ದಿನ ಆದ್ರೂ ಒಂದು ಫೋನು ಬಂದಿಲ್ಲ ಅಂತ ನೀವೇ ನೋಡಕ್ ಬಂದ್ರಾ? ಹೌದು ಹೌದು. ನನ್ ಮೊಮ್ಮಗಳು ಎಲ್ಲಿ? ನಯನಿ ಎಲ್ಲಿ ಇರ್ತಾಳೋ ಅಲ್ಲೇ ಇರ್ತಾಳೆ. ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಓ, ಅವಳು ದೊಡ್ಡಮ್ಮನ ಹತ್ರ ಇರೋದು ಅಭ್ಯಾಸ ಆಗಿದೆ ಅನ್ಸುತ್ತೆ. ಇವಾಗ ನಕ್ಕಿ ಸಾಕು. ನಕ್ತಿರೋ ಬಾಯೊಳಗೆ ಅರ್ಶನ ಮತ್ತೆ ಸುಣ್ಣ ಹಾಕ್ಬಿಡ್ತಾರ ಅಷ್ಟೇ. ಹಾಸಿನಿ, ಎಲ್ರ ಬಾಯಿ ಸಿಹಿ ಮಾಡ್ಬೇಕು ಅನ್ಕೊಂಡಿರೋ ಇವಳಿಗೆ ಕಹಿ ಸತ್ಯ ಗೊತ್ತಿಲ್ಲ ಪಾಪ. ಏನಾಯ್ತು? ಗಾಬರಿ ಆಗ್ಬಿಡಿ. ಪಾಪ ಮಾಡಿರೋ ನಾನು ಪಶ್ಚಾತ್ತಾಪಕ್ಕೋಸ್ಕರ ನಡೆದದನ್ನು ಹೇಳ್ತೀನಿ. ಆಂಟಿ ಕಣ್ತುಂಬಾ ಪಾಪ ನೀರ್ ತುಂಬಿಕೊಂಡಿದ್ಯಲ್ಲ. ಆನಂದ ಬಾಷ್ಪ ಇರ್ಬೋದು. ಅಲ್ವೋ, ಪಾಪ ಅಳ್ತಿದ್ದಾಳೆ. ನಿಮಗ್ ಮನಸ್ಸು ಅನ್ನೋದೇ ಇಲ್ಲ ಅನ್ಸುತ್ತೆ. ಯಾಕೆ ಹಾಗೆ ಮಾತಾಡ್ತೀರಾ? ಸುಮನ, ಏನೇ ಇದೆಲ್ಲ? ಇಷ್ಟೆಲ್ಲ ಆಗಿದ್ರು ನನ್ಗೆ ಹೇಳ್ಬೇಕು ಅನಿಸ್ಲಿಲ್ವಾ? ಏನಮ್ಮ ಇದೆ ಹೇಳೋದಿಕ್ಕೆ? ಮಕ್ಳಿಲ್ಲ, ನಿಮ್ ಮಳಿಯ ಗರ್ಭಕೋಶನ ತೆಗ್ಸಿದ್ದಾರೆ. ಸುಮನ, ಹಾಗೆ ಮಾಡದೇ ಇದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರಲ್ಲಮ್ಮ. ಹೇಳೋರು 1000 ಹೇಳ್ತಾರ ಮಾವ, ಅವ್ರಿಗೆ ಕೇಳೋರಿದ್ರೆ ಸಾಕು. ಆಗಿದ್ದನ್ನ ದುರದೃಷ್ಟ ಅಂತ ಅನ್ಕೋಬೇಡಿ ಶಾಮ್ಲಮ್ಮ. ಆಗೋದ್ರ ಬಗ್ಗೆ ಏನಂತಾರೆ ಅಂತ ನೀವೇ ಹೇಳ್ಬೇಕು.
ಏನದು? ನಿಮ್ ಗಂಡ ಹೋದ್ಮೇಲೆ ನಿಮ್ ಮಾವ ಶಂಕರ್ ಶಾಸ್ತ್ರಿ ಅವ್ರ ಜೊತೆಗೆ ನೀವು ಮಗಳಾಗಿದ್ದು ನಿಮ್ಮಿಬ್ರು ಮಕ್ಕಳನ್ನು ಬೆಳೆಸಿ ದೊಡ್ಡೋರ್ನ ಮಾಡಿದ್ರಿ. ಆದ್ರೆ ಸುಮನಾ ನಿಮಗ್ ವಿರುದ್ಧವಾಗಿದ್ದಾರೆ. ತನಗ್ ಮಗು ಇಲ್ಲ ಅಂತ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡೋಕ್ ನೋಡ್ತಿದ್ದಾಳೆ. ಹಾಗೆ ಮಾಡಿದ್ರೆ ವಾರಸ್ದಾರ ಸಿಗ್ತಾನೆ, ಅದರಿಂದ ಆಸ್ತಿ ದೂರ ಆಗಲ್ಲ ಅಂತ ಸುಮನಮ್ಮನ ಆಸೆ ಮತ್ತೆ ಯೋಚನೆ. ಮಕ್ಕಳೇ ನಮ್ಮ ಪ್ರಪಂಚ, ಇಲ್ಲ ಅನ್ಲಿಲ್ಲ. ಹಾಗಂತ ಆಸ್ತಿಗೋಸ್ಕರ ಪ್ರಾಣನೇ ಪಣಕ್ಕಿಡಬಾರ್ದು. ಜೀವನದಲ್ಲಿ ನೋಡ್ಬೇಕಾಗಿದ್ನೆಲ್ಲ ನೋಡಾಯ್ತಲ್ಲ, ಅದಕ್ಕೆ ಹೀಗ್ ಮಾತಾಡ್ತೀರಾ? ಸುಮನ, ದೊಡ್ಡವ್ರಿಗೆ ಗೌರವ ಕೊಡದೆ ಹೀಗ್ ಮಾತಾಡ್ತಾ ಇದೆಯಲ್ಲ. ನಮ್ಗ ಅಭ್ಯಾಸ ಆಗಿರೋದ್ರಿಂದ ಇದೇನ್ ದೊಡ್ಡ ವಿಷಯ ಅಲ್ಲ. ನಿನ್ ಚಿಕ್ಕ ಮಗಳು ಯಾವಾಗ ಹೇಗಿರ್ತಾಳೋ ಯಾರಿಗೂ ಗೊತ್ತಾಗಲ್ಲ. ಚಿಕ್ಕಿ, ಹೇಗೂ ಬಂದಿದ್ದೀರಾ, ಸ್ವಲ್ಪ ದಿವಸ ಇವಳನ್ನು ಕರ್ಕೊಂಡು ಹೋಗಿ. ಅವಳು ಕೂಡ ಡಿಪ್ರೆಷನ್ನಿಂದ ಆಚೆ ಬರ್ತಾಳೆ. ಹೋಗೋಣ ಸುಮನ, ತಾತ ಕೂಡ ನಿನ್ನ ನೋಡ್ದ ಹಾಗಾಗುತ್ತೆ. ವಯಸ್ಸಾದವ್ರನ್ನ ನೋಡಕ್ಕೆ ನಾನ್ ಸಿಟಿ ಬಿಟ್ ಬರಲ್ಲ ಅಮ್ಮ. ನಿನ್ ಸ್ವಂತ ತಾತನ ನೋಡಲ್ವಾ? ಅವರು ಅಮ್ನವರಲ್ಲಿ ತಲ್ಲೀನರಾಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅರ್ಜೆಂಟಾಗಿ ನೋಡೋ ಅವಶ್ಯಕತೆ ಏನಿಲ್ಲ. ಪ್ರಾಣ ಹೋದ್ರೆ ಸುದ್ದಿ ತಿಳಿಸ್ತಾರೆ. ಟೈಮ್ ಸಿಕ್ಕಿದ್ರೆ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಬಿಡಿ. ಹೇ, ಇದು ಇವಳ ಮನಸ್ಥಿತಿ. ಇಷ್ಟು ದುರಹಂಕಾರ ಇರೋದ್ರಿಂದನೇ ನಿಮ್ ದೊಡ್ಡ ಮಗಳು ಕರುಣೆ ದಯೆ ತೋರಿಸ್ದೆ ತನ್ನ ಮಗಳನ್ನ ತನ್ನ ಮಡ್ಲಕ್ ಸೇರ್ಸ್ಕೊಂಡ್ಲು. ಒಳ್ಳೆ ಕೆಲ್ಸನೇ ಮಾಡಿದಾಳೆ. ನೀನು ಅಕ್ಕನ್ಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಮ್ಮ. ನಿನ್ ಕೈ ಕಾಲೆಲ್ಲ ಸೌದೋಗಿ ಮೂಲೆಲ್ ಬಿದ್ದಾಗ ಅವಳ ತಲೆ ಕೆಡ್ಸ್ಕೊಳಲ್ಲ. ನಾನಾದ್ರೆ ಒಂದ್ ಆಯನಿಟ್ಟು ಚೆನ್ನಾಗಿ ನೋಡ್ಕೊಂತ ಹೇಳ್ತೀನಿ. ಬೇಕಾಗಿಲ್ಲ ಅಮ್ಮ, ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಿಮ್ ತಾತ ತರೋ ದೇವ್ರ ಪ್ರಸಾದದಲ್ಲಿ ಸ್ವಲ್ಪ ವಿಷ ಬೇರ್ಸ್ಕೊಂಡು ತಿಂದ್ಬಿಡ್ತೀವಿ. ಅತ್ತೆ, ಅಮ್ಮ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಇವಳು ಹೀಗೆಲ್ಲ ಬದಲಾಗಿರೋದು, ಇವಳು ಆಡೋ ಮಾತುಗಳನ್ನ ನಮ್ಮ ಮಾವನವ್ರಿಗೆ ಗೊತ್ತಾದ್ರೆ ಒಂದು ಕ್ಷಣ ಕೂಡ ಅವ್ರು ಬದುಕಿರೋದಿಲ್ಲ ಅಣ್ಣ. ಇವಳನ್ನ ನಾನೇನ ಸಾಕಿ ಬೆಳೆಸಿದ್ದು ಅನ್ನೋ ಅನುಮಾನದಲ್ಲಿ ಜೀವನ ಬಿಟ್ಬಿಡ್ತಾರೆ. ಚಿಕ್ಕಿ, ನೀವ್ಯಾಕೆ ಅಳ್ತಿದ್ದೀರಾ? ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಫ್ರೆಶ್ ಆಗಿ ಊಟ ಮಾಡಿ ಬನ್ನಿ. ಬನ್ನಿ ಬನ್ನಿ ಚಿಕ್ಕಿ. ಸುಮನಾ, ಸಂಡಿಗೆ ತಿನ್ನು. ಆಯಿಲ್ ಫುಡ್ ತಿನ್ನಲ್ಲ ಅತ್ತೆ. ಹೆತ್ತಾಯಿ ತಂದ್ಕೊಟ್ಟಿದ್ದು ಲೆಕ್ಕ ಇಲ್ಲ ಇವಳಿಗೆ. ಈ ಹುಡುಗಿ ತಾಯಿ ಬಗ್ಗೆನೇ ಲೆಕ್ಕಕ್ಕಿಟ್ಟಿಲ್ಲ. ಇನ್ ಅದ್ರ ಬಗ್ಗೆ ಏನ್ ಕೇಳ್ತೀರಾ ಬಿಡಿ. ಒಳ್ಳೆ ಮುಹೂರ್ತ ಇಲ್ಲ ಅಂತ ನನಗೆ ಹೇಳಿದ್ಲು. ಅದಕ್ಕೆ ಗಾಯತ್ರಿನ ಶಾಸ್ತ್ರಿಗಳಿಗೆ ಒಪ್ಪಿಸ್ಬಿಟ್ಟು ಬಂದ್ವಿ. ನಯನಿಗೆ ಗೊತ್ತಾಗಲ್ಲ ಅಂತ ಗೊತ್ತಿದ್ದೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳಿದಾಳೆ ವಿಶಾಲ. ಸ್ವಾಮೀಜಿ, ದತ್ತು ತಗೊಳ್ಳೋದು ಇವತ್ತು ಬೇಡ ಅನ್ಕೊಂಡೆ, ಆದ್ರೆ ಯಾವತ್ತು ಅಂತ ಗೊತ್ತಾಗ್ತಿಲ್ಲ. ಅದನ್ನ ನೀವೇ ನಿರ್ಧಾರ ಮಾಡಬೇಕು. ದಿವ್ಯವಾದ ಮುಹೂರ್ತ ಬಂದೇ ಬರುತ್ತೆ ನಯನಿ. ಗಾಯತ್ರಿನ ನಮ್ಮ ಮಗಳಾಗಿ ಯಾವತ್ ಸ್ವೀಕರಿಸಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ಬರೋ ಸಂಕ್ರಾಂತಿ ಹಬ್ಬ ಮುಗ್ದೋಗ್ಲಿ ವಿಶಾಲ. ತದನಂತರ ಮೌನಿ ಅಮಾವಾಸ್ಯೆ ಬರುತ್ತೆ. ಅದು ಮುಗಿಯೋ ಮರುದಿನಾನೇ ಮಾಘ ಮಾಸ ಆರಂಭ ಆಗುತ್ತೆ. ಪ್ರಚಂಡ ಶಕ್ತಿ ಇರೋ ಅಮ್ಮನವರ ದೇವಸ್ಥಾನದ ಸನ್ನಿಧಿಯಲ್ಲಿ ಅಖಂಡ ದೀಪಾರಾಧನೆ ಮಾಡಿಸಿ ಮಹಾ ಉಜ್ವಲವಾದ ಭವಿಷ್ಯ ಇರೋ
ಗಾಯತ್ರಿನ ನೀವು ದತ್ತಕ್ಕೆ ತಗೊಳ್ಳೋದು ಸೂಕ್ತವಾದ ಸಮಯ ಅನ್ಸುತ್ತೆ. ಸರಿ ಸ್ವಾಮೀಜಿ. ಒಳ್ಳೇದು. ಅಮ್ಮ ವಿಶಾಲಾಕ್ಷಿ, ಏನ್ ಆಸೆಗಳನ್ನ ಇಟ್ಕೊಂಡು ಸೂಚಿಸಿದ್ಯಾ? ಜೀವನನ ಬಲಗೈ ಕೆಲಸ ಮಾಡುತ್ತೆ ಅಂತ ನೈನಿಗೆ ಗೊತ್ತಾಗೋಗುತ್ತಲ್ವಾ? ಇವರಿಲ್ಲೇ ಇದ್ದಾರೆ ಅಂತ ಗೊತ್ತಿಲ್ಲದೆ ಬಲಗೈಯಲ್ಲಿ ನಿಂಬೆಹಣ್ಣು ಎತ್ಬಿಟ್ನಲ್ಲ. ಜೀವ ಅಣ್ಣ, ನಿಮ್ ಬಲ್ಗೈ ಸರಿ ಹೋಯ್ತಾ? ನೈನಿ, ಉರುಳ್ಕೊಂಡು ಹೋಗಿದ್ ನಿಂಬೆಹಣ್ಣ ಅದೇ ಕೈಲಿ ಹೋಗಿ ತಗೊಂಡ್ರಲ್ಲ. ನಿಜ ಹೇಳು ಅಂದ್ರೆ ಏನ್ ಹೇಳಿ? ಹೇಳಿದ್ರೆ ಸಾಯ್ತೀನಲ್ವಾ? ಅದ್ಭುತ, ಅಮೋಘ. ಇದನ್ನೇ ಪವಾಡ ಅಂತ ಕರೆಯೋದು. ಜೀವನ ಬಲಗೈಗೆ ಅಮ್ಮನವರು ಪುನರ್ಜನ್ಮ ತಂದ್ಕೊಟ್ಬಿಟ್ರು. ಆ ನಿಂಬೆಹಣ್ಣಲ್ಲಿ ಎಷ್ಟೋ ಮಹಿಮೆ ಅಡಗಿದೆ ತಾಯಿ. ಮಾತು ಬರದೇ ಇದ್ರು ಜೀವನ್ಗೆ ಕೈ ಕೆಲಸ ಮಾಡೋಕ್ ಶುರು ಆಗಿದೆ ಅಂದ್ರೆ ಆ ವಿಶಾಲಾಕ್ಷಮ್ಮನವ್ರಿಗೆ ಅವನ ಮೇಲೆ ಕನಿಕರ ಬಂದಿದೆ ಅಂತ. ಅಂದ್ರೆ ಕೈಯಲ್ಲಿ ಶಕ್ತಿ ಬಂದಿದೆಯಾ ಹೊರತು ಮಾತಿನ್ನು ಬಂದಿಲ್ವಾ ಜೀವ ಅಣ್ಣ? ಪರವಾಗಿಲ್ಲ ಜೀವ, ಮಾತಾಡಕ್ ಪ್ರಯತ್ನ ಮಾಡಿ ತೊಂದರೆ ತಗೋಬೇಡ. ಸ್ವಲ್ಪ ಒಳ್ಳೇದು ನಡೆದಿದ್ದಕ್ಕೆ ಸಂತೋಷ ಪಡೋಣ. ಕೈ ಸರಿ ಹೋಯ್ತಲ್ಲ. ಸ್ವಾಮೀಜಿ, ಇದೆಲ್ಲ ಆ ವಿಶಾಲಾಕ್ಷಮ್ಮ ತಾಯಿ ಮಹಿಮೇನೆ ಆಗಿರ್ಬೇಕು. ಪಾಪ ವಿಶಾಲಾಕ್ಷಿ ಈ ನಿಂಬೆ ಹಣ್ಣನ್ನು ಕೊಟ್ಟಿದ್ಲು, ಅದೇ ಇವಾಗ ಜೀವ ಅಣ್ಣಂಗೆ ಒಳ್ಳೇದ್ ಮಾಡಿದೆ. ನನ್ನ ಭೇಟಿ ಆಗೋಣ ಅಂತ ಬಂದ ನಿನಗೆ ಭಗವಂತನ ದಯೆ ಅನುಗ್ರಹ ಆಯ್ತು ಜೀವ. ಸ್ವಾಮಿ, ನಾವಿನ್ ಹೋಗಿ ಬರ್ತೀವಿ. ಒಳ್ಳೇದು. ಸರಿ ಸ್ವಾಮೀಜಿ. ಶುಭಂ ಭೂಯಾತ್. ಬರ್ತೀವಿ ಸ್ವಾಮೀಜಿ. ಎಂತ ಕೆಲಸ ಮಾಡ್ಬಿಟ್ಟೆ ಜೀವ. ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಅವರು ನಾನು ನೋಡ್ಲಿಲ್ಲ. ಇದೇನ್ ಮಾಮ್ ಪ್ರಾಣಾಯಾಮ ಮಾಡ್ತಿದ್ದೀರಾ?
ಕಣ್ಣಿಗೆ ಏನ್ ಬಟ್ಟೆ ಕಟ್ಕೊಂಡಿದ್ದೀರಾ? ನೋಡ್ಕೊಂಡು ಮಾತಾಡುವಲ್ಲವಾ? ಓ ಸಾರಿ ಮಾಮ್. ಹಾ, ಮೂಗಲ್ಲಿ ಬೆರಳಾಕೊಂತಾರಲ್ಲ ಅದನ್ನ. ಏಯ್ ಛೀ. ಆಂಟಿ, ವಲ್ಲಭ ಕಾಮಿಡಿಯಲ್ಲಿ ಹಾಸಿನಿನ ಡಾಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದಾನೇನು. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ? ಒಂದ್ ನಿಮಿಷ, ನೀವು ಹಾಗೇ ನಿಂತ್ಕೊಳ್ಳಿ.